ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಎಲಿಮಿನೇಟರ್ ಅಲ್ಲಿ ಎಲಿಮಿನೇಟ್ ಆಗಿದ್ರೆ ಗುಜರಾತ್ ಟೈಟನ್ಸ್ ಅವರು ಎಕ್ಸ್ಪೆಕ್ಟೇಷನ್ ಸಿಕ್ಕಾಪಟ್ಟೆ ಇತ್ತು. ವಿಪರೀತವಾಗಿ ಸ್ವಲ್ಪ ಜನಕ್ಕೆ ಕಾಮೆಂಟ್ ಸೆಕ್ಷನ್ ಎಲ್ಲ ನನಗೆ ಸ್ವಲ್ಪ ಜನ ಉಗ್ದಿದ್ರೆ ಜಿ ಟಿ ಫ್ಯಾನ್ಸ್ಗಳು ಬಂದ್ಬಿಟ್ಟು ಜಿ ಟಿ ಗುರು ಫೇವರೇಟ್ಸ್ ಬೆಳಿಗ್ಗೆ ಪ್ರಿವ್ಯೂ ವಿಡಿಯೋ ನೋಡ್ಬಿಟ್ಟು 2 ಮ್ಯಾಚ್ ಅವರೇ ಗೆದ್ದಿರೋದು ಈ ಸೀಸನ್ ಅಲ್ಲಿ ಅಂಡ್ ಲಾಸ್ಟ್ 3 ಮ್ಯಾಚ್ ಅವರೇ ಗೆದ್ದಿರೋದು. ಹಾರ್ದಿಕ್ ಪಾಂಡ್ಯ ಅವ್ರ ಕ್ಯಾಪ್ಟನ್ಸಿಲಿ ಗೆದ್ದೇ ಇಲ್ಲ ಅಲ್ಲಿ ಜಿ ಟಿ ಅವರು. ಮುಂಬೈ ಇಂಡಿಯನ್ಸ್ ಅವರು ಜಿ ಟಿ ಮೇಲೆ ಗೆದ್ದು ಬಿಡ್ತಾರ ಇದನ್ನ. ಹೌದು ಗುರು, ಅದಕ್ಕೆ ನನಗೆ ಎಕ್ಸ್ಪೆಕ್ಟೇಷನ್ ಇದ್ದು ಪ್ಲೇ ಆಫ್ಸ್ ಅಂತ ಬಂದಾಗ ಮುಂಬೈ ಇಂಡಿಯನ್ಸು ಡಿಫ್ರೆಂಟ್ ಬೀಸ್ಟ್ ಅವರು ಬಿಟ್ಕೊಂಡು ಕೂಡ ಮಾತೇನೇ ಇಲ್ಲ. ಅದಕ್ಕೆ ಇವತ್ತು ಪ್ರೂವ್ ಮಾಡಿ ತೋರಿಸಿದ್ರೆ ನೋಡಿ, 20 ರನ್ ವಿಕ್ಟ್ರಿ. ಹಾರ್ದಿಕ್ ಪಾಂಡ್ಯ ಬಂದ್ಬಿಟ್ಟು ಲಾಸ್ಟಲ್ಲಿ ಹೊಡೆರಲ್ಲ ಲಾಸ್ಟ್ ಓವರಲ್ಲಿ ಜಿರಾಲ್ಡ್ ಕಟ್ಸಿಗೆ. ಇವತ್ತು ವಿಲನ್ ಆಫ್ ದ ಮ್ಯಾಚ್ ಯಾರು ಇರ್ತಾರೆ, ಜಿರಾಲ್ಡ್ ಕಟ್ಸ್ ಇದೆ, ಜೊತೆಗೆ ಕುಶಾಲ್ ಮೆಂಡಿಸು. ಜಿರಾಲ್ಡ್ ಕಟ್ಸೆ ಮೇನ್ ಆಗಿ ಅನ್ಕೊಳ್ಳಿ, ಯಾಕಂದ್ರೆ ಆ ಕ್ಯಾಚ್ ಬಿಡ್ತಾರೆ ಆ ಫೈನ್ ಲೆಗ್ ರೀಜನಲ್ಲಿ ರೋಹಿತ್ ಶರ್ಮಾ ಅವ್ರದ್ದು. ಆ ಕ್ಯಾಚ್ ಬಿಟ್ಟಾಗಿಂದ ರೋಹಿತ್ ಶರ್ಮಾ ಎಲ್ಗೋ ಹೊರಟೋಗ್ಬಿಟ್ರು. ಕುಶಾಲ್ ಮೆಂಡಿಸ್ ಒಂದು ಕ್ಯಾಚ್ ಬಿಡ್ತಾರೆ ವಿಕೆಟ್ ಕೀಪಿಂಗಲ್ಲಿ, ಈಸಿ ಕ್ಯಾಚ್ನೇ ಬಿಡ್ತಾರೆ. 2 ಕ್ಯಾಚ್ನೇ ಬಿಟ್ಟರೆ ಇವತ್ತು ಕುಶಾಲ್ ಮೆಂಡಿಸು. ಸೂರ್ಯಕುಮಾರ್ ಬಿಟ್ಟರು, ಅವ್ರದ್ದು ಕಾಸ್ಟ್ಲಿ ಆಗಿಲ್ಲ, ಬಟ್ ಇವ್ರದ್ದು ಹೆವಿ ಕಾಸ್ಟ್ಲಿ ಆಗಿದೆ. 80+ ತೊಗೊಂಡೋಗ್ಬಿಟ್ರು. ಸಿಂಗಲ್ ಡಿಜಿಟಲ್ ಔಟ್ ಆಗಬೇಕಾಗಿದೆ ಅಂತ ರೋಹಿತ್ ಶರ್ಮಾ 80+ ತೊಗೊಂಡೋಗಿ ನಿಲ್ಸಿದ್ರು. ಇವತ್ತು ಪ್ರಿವ್ಯೂ ವಿಡಿಯೋದಲ್ಲಿ ಹೇಳಿದ್ದೆ ರೋಹಿತ್ ಶರ್ಮಾ ಇವತ್ತು ಮ್ಯಾಚ್ ವಿನ್ನರ್ ಆಗ್ತಾರೆ ಗುರು, ಏನೋ ಒಂದು ಗಟ್ ಫೀಲಿಂಗ್ ಅನ್ನಿಸ್ತಾ ಇದೆ ಅಂತ. ಅವ್ರದ್ದೇ ಅಲ್ವಾ ಮೋಸ್ಟ್ ನಂಬರ್ ಆಫ್ ರನ್ಸ್ ಬಂದಿರೋದು. ಮ್ಯಾಚ್ ವಿನ್ನರ್ ರೋಹಿತ್ ಶರ್ಮಾ ಇವತ್ತು ಅವನಜ್ಜಿ ಏನ್ ಗುರು ಪರ್ಫಾರ್ಮೆನ್ಸ್ ಬಂದಿದ್ದು ಮುಂಬೈ ಇಂಡಿಯನ್ಸ್ ಇದ್ದು. ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡ್ರು. ನೋಡಿ ನೆನ್ನೆ ಆಗಿರೋದು ಇದೆ ಸ್ಟೇಡಿಯಮಲ್ಲಿ ಮ್ಯಾಚು, ಇವತ್ತಾಗಿರೋದು ಇದೇ ಸ್ಟೇಡಿಯಮಲ್ಲಿ. ಬಟ್ ನೋಡಿ ಕಂಪ್ಲೀಟ್ಲಿ ಡಿಫ್ರೆಂಟು. ನೆನ್ನೆನೇ ಬೇರೆ ಥರ, ಇವತ್ತೇ ಬೇರೆ ಥರ. ಇವತ್ತು ಹೈ ಸ್ಕೋರಿಂಗು, ನೆನ್ನೆ ಲೋ ಸ್ಕೋರಿಂಗು. ಹೌದು, ಬೇರೆ ಬೇರೆ ವಿಕೆಟಲ್ಲಿ ಆಡಿರುವಂಥದ್ದು. ಜಾನಿ ಬೆಸ್ಟ್ ಏನ್ ಎಂತ ಆಡೋ ಅಡಿಷನಲ್ ಆಗಿರೋದು ಇದು. ರಿಯಾನ್ ರಿಕಲ್ಟನ್ ಜಾನಿ ಬೆಸ್ಟ್ ಆಡಿದ್ ನೋಡ್ಬೇಕಾಗಿತ್ತು ಇವತ್ತು ಅವನಜ್ಜಿ. ಪವರ್ಪ್ಲೇಲಿ ಅಂಜಿ ಹಾಕೊಂಡು ರುಬಾಡ್ದು ನೋಡಿ. ಪವರ್ಪ್ಲೇಲಿ ಗಿಬ್ರಾಡ್ಬಿಟ್ರು ಹಂಗೇನೆ. ಪ್ರಸಿದ್ಧ ಕೃಷ್ಣಂಗಂತೂ ಇಟ್ಟಾಡ್ಸ್ಬಿಟ್ರು. ಪ್ರಸಿದ್ಧ ಕೃಷ್ಣ ಪಾಪ ಅಯ್ಯೋ ಪಾಪ ಅಂತ ಅನ್ನಿಸ್ಬಿಡ್ತು. ಪ್ರಸಿದ್ಧ ಕೃಷ್ಣ ನೋಡ್ಬಿಟ್ಟು ಪವರ್ಪ್ಲೇಲಿ ಯಾಕಾರ ಬೌಲಿಂಗ್ ಕೊಡ್ತಾವ್ರು ಅಂತ ಅನ್ನಿಸ್ಬಿಡ್ತು. ಎಷ್ಟೊಂದು 25 ರನ್ ಹೊಡೆದ್ಬಿಟ್ರು ಒಂದೇ ಓವರ್ಲಿ. ಇಡೀ ಪೀಡಿ ಹಾಕೊಂಡು ಚಚ್ಚಿ ಜಾನಿ ಬೆಸ್ಟ್ ಅವನ್ನ ಅಗ್ರೆಸಿವ್ ಇಂಡಿಯನ್ನ ಸ್ಟಾರ್ಟ್ ಮಾಡಿದ್ರು. ರೋಹಿತ್ ಶರ್ಮಾ ಸ್ಟಾರ್ಟಿಂಗಲ್ಲಿ ನಿಧಾನಕ್ಕೆ ಆಡ್ತಾ ಇದ್ರು. ಅವ್ರ ಪಾಪ ಅದೇ 2 ಆಪರ್ಚುನಿಟಿ ಬೇರೆ ಕ್ರಿಯೇಟ್ ಆಗಿತ್ತಲ್ಲ ಅಲ್ಲಿ. ಈ ಕಡೆ ಜಿರಾಲ್ಡ್ ಕಟ್ಸಲ್ಲಿ ಫೈನ್ ಲೆಗಲ್ಲಿ ಬಿಟ್ಟಂತೆ ಕ್ಯಾಚು, ಈ ಕಡೆ ಕುಶಾಲ್ ಮೆಂಡಿಸು ವಿಕೆಟ್ ಕೀಪಿಂಗಲ್ಲಿ ಬಿಟ್ಟಂತೆ ಕ್ಯಾಚ್. ಅವ್ರಿಗೆ ಪಾಪ ಗಾಬರಿ ಆಗೋಗ್ಬಿಟ್ಟಿತ್ತು, ಏನು ಗುರು ಹಿಂಗಾಗ್ತೈತೆ ಇನಿಷಿಯಲಿ ನನಗೆ ಅಂತ. ರೋಹಿತ್ ಶರ್ಮಾ ನಿಧಾನಕ್ಕೆ ಸ್ಟಾರ್ಟ್ ಮಾಡಿದ್ರು, ಆಮೇಲೆ ಕನ್ವರ್ಟ್ ಮಾಡಿದ್ರು. ಬಟ್ ಹೆವಿ ಸ್ಟಾರ್ಟ್ ಕೊಟ್ಟಿದ್ದು ಜಾನಿ ಬೆಸ್ಟ್ ಅವನೇ. 47 ರನ್ನು ಅಗ್ರೆಸಿವ್ ಸ್ಟಾರ್ಟು. ಬಟ್ ಅವ್ರು ಕ್ಯಾಚ್ ಹಿಂಗಿಡಿದ್ರು ಅಂತಂದ್ರೆ ಸಖತ್ ಕ್ಯಾಚು. ಸಾಯಿ ಸುದರ್ಶನ್ ಆ ಪಾಯಿಂಟ್ ರೀಜನಲ್ಲಿ ಹಿಡಿಯೋಕೆ ಅಂತ ಹೋಗಿದ್ರು ಬಾಲ್, ಹೊಡ್ಕೊಂಡು ಅವ್ರು ಜಿರಾಲ್ಡ್ ಕಟ್ಸೆ ಹೊರಟೋಗ್ಬಿಡ್ತು ಕೈಗೆ. ಆ ಕ್ಯಾಚ್ನ ಹಿಡಿಯೋಕ್ಕಾಗಲ್ಲ ರೋಹಿತ್ ಶರ್ಮಾ ಅವ್ರದ್ದು. ಈ ಕ್ಯಾಚ್ನಾರು ಹಿಡಿದ್ರು ಜಿರಾಲ್ಡ್ ಕಟ್ಸೆ. ಒಟ್ಟಲ್ಲಿ ವಿಲನ್ ಆಫ್ ದ ಮ್ಯಾಚ್ ಆಗೋಗ್ಬಿಟ್ರು ಗುರು. ಇನ್ನೇನು ಲಾಸ್ಟಲ್ಲಿ ಸುಮ್ಮನೆ ಕೂತ್ಕೊಂಡು ಡಗೌಟಲ್ಲಿ ಕೂತ್ಕೊಂಡು ರಿಯಾಕ್ಷನ್ ಕೊಡ್ತಾ ಇದ್ರು ಜಿರಾಲ್ಡ್ ಕಟ್ಸ್. ಹಿಂಗೆ ಅಂತ. ಹೊಡಿಯೋಕ್ಕಾಗ್ತಿಲ್ಲ ನಂತರ ರಿಯಾಕ್ಷನ್ ಕೊಡ್ತಿದ್ರು. ಈ ಪಾರ್ಟಿ ರನ್ ಆಗೋದಕ್ಕೆ ಕಾರಣನೇ ಒಂಥರ ಜಿರಾಲ್ಡ್ ಕಟ್ಸೆ ಅಂತ ಹೇಳ್ಬೇಕು. ಕ್ಯಾಚ್ ಟಾಪ್ ಏನಿದೆ ರೋಹಿತ್ ಶರ್ಮಾ ಅವ್ರದ್ದು ಆ್ಯಂಡ್ ಆ ಕುಶಾಲ್ ಮೆಂಡಿಸ್ ಒಂಥರ ಸೂಸೈಡಲ್ಲಿ ಮಾಡ್ಕೊಬಿಟ್ಟಿದ್ರು ಈ ಮ್ಯಾಚಲ್ಲಿ. ಚೆನ್ನಾಗಿ ಆಡಿದಂಥ ಕುಶಾಲ್ ಮೆಂಡಿಸ್ ಹಿಟ್ ವಿಕೆಟ್ ಹಾಕ್ತಾರೆ. ಈ ಕಡೆ ನೋಡ್ರೆ ತಡಬರ್ಸ್ಕೊಂಡು 2 ಕ್ಯಾಚ್ಗಳನ್ನ ಬಿಡ್ತಾರೆ. ಸೊ ಇವರಿಬ್ಬರೇ ವಿಲನ್ ಆಫ್ ದ ಮ್ಯಾಚ್ ಇವತ್ತು ಗುಜರಾತ್ ಟೈಟನ್ಸ್ಗೆ. ಏನು ಹೊಡೆದಿದ್ದು ಇವತ್ತು ರೋಹಿತ್ ಶರ್ಮಾ. ಅವನಜ್ಜಿ ಹಂಗೇನೆ ಮಸಾಲೆ ದೋಸೆ ಉಯ್ದ್ಬಿಟ್ರು ಹಂಗೆ. ಈ ಕಡೆ ಸ್ಕ್ವೇರ್ ಲೆಗ್ ರೀಜನ್ ಫೈನ್ ಲೆಗ್ ರೀಜನ್ ಹಂಗೆ ಹಾಕೊಂಡು ರುಬಾಡ್ಬಿಟ್ರು. ಆ ರೀಜನ್ 4 6 ಅಲ್ಲೇ ಬಂದಿರೋದು. ಫ್ಲಿಕ್ ಆಫ್ ರೆಸ್ಟ್ ಒಂದು ಶಾರ್ಟ್ ಬರುತ್ತೆ ಮಾತ್ರ. ಅವನಜ್ಜಿ ಶಾರ್ಟ್ ಆಫ್ ದ ಡೇ ಗುರು. 6 ಹೋಗುತ್ತೆ ಜಿರಾಲ್ಡ್ ಕಟ್ಸ್ಗೆ ಹೊಡೆದಿದ್ದು. ಆ ಓವರ್ ಅಟ್ಯಾಕ್ ಮಾಡ್ಬಿಡ್ತಾರೆ ಹಾಕೊಂಡು. ಇನ್ಎಕ್ಸ್ಪೀರಿಯನ್ಸ್ ಬೌಲರ್ ಬಂದ್ಬಿಟ್ಟು ನಾಯಿ ಹೊಡೆದಂಗೆ ಹೊಡೆಯೋಣ ಅಂತ. ಸೊ ಇವತ್ತು ಸಕ್ಕತ್ ಒಂಥರ ಈ ಕಡೆನೇ ಲೆಗ್ ಸೈಡ್ನೇ ಟಾರ್ಗೆಟ್ ಮಾಡಿ ಬಿಸಾಕಿದ್ರು. ಈ ಕಡೆ ಆಫ್ ಸೈಡ್ ಹೊಡೆದೇ ಇಲ್ಲ ಇವತ್ತು ರೋಹಿತ್ ಶರ್ಮಾ. ಒಂದು ಇನ್ಸೈಡ್ ಔಟ್ ಏನೋ 4 ಹೋಯ್ತು ಅಷ್ಟೇ. ಅದು ಬಿಡ್ತು ಅಂತಂದರೆ ಎಲ್ಲ ಲೆಗ್ ಸೈಡ್ ಡಾಮಿನೇಟ್ ಮಾಡಿ ಬಿಸಾಕಿದ್ರು. ಇವ್ರು ಬೌಲಿಂಗು ಅದೇ ಥರ ಮಾಡ್ತಾವ್ರೆ ರೋಹಿತ್ ಶರ್ಮಾಗೆ. ಈ ಕಡೆನೇ ಹೊಡಿತಾವ್ರೆ, ಆ ಕಡೆನೇ ಹಾಕ್ತಾವ್ರೆ. ಸ್ವೀಪ್ ಹೊಡಿತಾರೆ, ಇಲ್ಲಾಂದ್ರೆ ಫ್ಲಿಕ್ ಹೊಡಿತಾರೆ, ಇಲ್ಲಾಂದ್ರೆ ಪುಲ್ ಹೊಡಿತಾರೆ, ಇಲ್ಲಾಂದ್ರೆ ಹಾಕೊಂಡು ಗುಡಿಸ್ತಾರೆ, ಏನಾನೋ ಒಂದು ಮಾಡ್ತಾರೆ ರೋಹಿತ್ ಶರ್ಮಾ. ಸೊ ಅದೇ ಬಿಟ್ರಲ್ಲ ಕ್ಯಾಚ್ಗಳು, ಅದೇ ಮೇಯ್ನು ಇವ್ರಿಗೆ ಹೊಡ್ತಾ ಬಿದ್ದಷ್ಟು. ಆ ಕ್ಯಾಚರ್ ಎತ್ತಾಕಬಿಟ್ಟಿತ್ತು ಅಂದರೆ ಮುಂಬೈ ಇಂಡಿಯನ್ಸು 228 ಹೊಡಿತಾ ಇರಲಿಲ್ವನು, 200 ಕ್ಲಾಕ್ ಆಗ್ತಾ ಇರಲಿಲ್ವನು. ಖಂಡಿತ ಆಗ್ತಿರಲಿಲ್ಲ ಅಂತ ಕಾಣಿಸುತ್ತೆ. ಯಾಕಂದರೆ ರೋಹಿತ್ ಶರ್ಮಾ ಸಗದಾಗಿ ಆಡಿದ್ರು ಆ ಕ್ಯಾಚ್ಗಳನ್ನ ಬಿಟ್ಟಾದ್ಮೇಲೆ. ಸೊ ಜಾನಿ ಬೆಸ್ಟ್ ಮತ್ತು ರೋಹಿತ್ ಶರ್ಮಾ ಓಪನಿಂಗನ್ನು ಸಾಲಿಡಾಗಿ ಕೊಡ್ತಾ ಇದ್ದಂಗೆ ಈ ಕಡೆಯಿಂದ ಸೂರ್ಯಕುಮಾರ್ ಯಾದವ್ ಕೂಡ ಬಂದ್ಬಿಟ್ಟು ಒಳ್ಳೆ ಟಚ್ಚಲ್ಲಿ ಕಾಣಿಸ್ಕೊಂಡ್ರು. 6 ಮೇಲೆ 6 ಇಟ್ಟರು. ಆಮೇಲೆ ಸ್ಕ್ವೇರ್ ಲೆಗ್ ರೀಜನಲ್ಲಿ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗಿದ್ದು. ಅದು ಅಟ್ಯಾಕ್ ಮಾಡೋಕೆ ಹೋಗ್ಬಿಟ್ಟೇನೆ ಔಟ್ ಆಗಿದ್ದು. ಅದೇನು ತಿನ್ಕಾಡ್ಬಿಟ್ಟೇನೆ ಔಟ್ ಆಗಿಲ್ಲ. ಫುಲ್ ಟಾಸ್ ಬಾಲಿಗೆ ಸಾಯಿ ಕಿಶೋರ್ ಬಾಲ್ ಅಂತ ಕಾಣಿಸುತ್ತೆ. ಸೊ ಅವ್ರ ಬೌಲಿಂಗಲ್ಲಿ ಔಟ್ ಆಗಿದ್ದು. ಆ್ಯಂಡ್ ತಿಲಕ್ ವರ್ಮನು ಕೂಡ ಅಗ್ರೆಸಿವ್ ಇಂಡಿಯನ್ಟಲ್ಲಿ ಆಡಿದ್ರು. ಸಖತ್ತಾಗೆ ಬಂದಿದ ತಕ್ಷಣ ಒಳ್ಳೆ ಸ್ಟಾರ್ಟ್ನ ಕೊಟ್ಟರು. ಸೊ ಅವರು ಕೂಡ 20+ ನೋಡಿಬಿಟ್ಟು ಔಟ್ ಆಗಿ ಹೋದರು. ಇನ್ನೇನಲ್ಲಿ ಫಿನಿಶಿಂಗ್ ಟಚ್ನ ಕೊಡಬೇಕಾಗಿತ್ತು ಬಂದ್ಬಿಟ್ಟಲ್ಲಿ. ನಮಂದಿರ್ ಅವರ ಕ್ಯಾಚ್ ಹಿಡ್ಕೊಂಡ್ರಲ್ಲ, ಅದು ಒಂಥರ ಸೈಕ್ ಅಂತ ಹೇಳಬೇಕು. ರಶೀದ್ ಖಾನ್ ಹಿಡ್ದಂಥ ಕ್ಯಾಚು. ಏನು ನಜ್ಜಿ ಹಿಂಗೆ ಸ್ಲೈಡ್ ಮಾಡ್ಕೊಂಡು ಹಿಡಿದ್ರು. ಅದು ಪ್ರಸಿದ್ಧ ಕೃಷ್ಣ ಆಗಲ್ಲ, ವಿಕೆಟ್ ಹೋಗ್ಬೇಕಾಗಿರೋದು ರಶೀದ್ ಖಾನಿಗೆ ಹೋಗ್ಬೇಕು ಅದು ವಿಕೆಟು. ಹಾರ್ದಿಕ್ ಪಾಂಡ್ಯ ಸಖತ್ತು ಫಿನಿಶಿಂಗ್ ಟಚ್ನ ಕೊಟ್ಟರು ನೋಡಿ ಅವನಜ್ಜಿ. 22 ರನ್ ಕಾಂಟ್ರಿಬ್ಯೂಟ್ ಮಾಡಿದ್ರು ಬಂದ್ಬಿಟ್ಟಲ್ಲಿ ಬಾಟಮಲ್ಲಿ 9 ಬಾಲಿಗೆ. ಹಿಡಿ ಲಾಸ್ಟ್ ಓವರು ಜಿರಾಲ್ಡ್ ಕಟ್ಸಿಗೆ ಹುಚ್ಚನಾಗಿ ಹೊಡೆದಂಗೆ ಹೊಡೆದು 3 6 ಇಟ್ಟಿರೋದಲ್ಲಿ. 3 6 ಇವ್ರು 3 ವೈಡ್ ಬೇರೆ ಆಗೋರಲ್ಲಿ.
ನಾಯಡಿ ಪಿಡಿ ಚಚ್ 22 ರನ್ ಬಂತು ಲಾಸ್ಟ್ ಓವರಲ್ಲಿ. ಸೊ ಅದೇನೇ ಸಾಕಾಗಿತ್ತು, ಲಾಸ್ಟ್ ಓವರ್ ಅಟ್ಯಾಕ್ ಮಾಡಿದ್ದೇನೆ ಸಾಕಾಗಿತ್ತು. ಆ್ಯಕ್ಚುಲಿ ಲಾಸ್ಟ್ 3 ಓವರ್ ತಗೊಂಡು ನೋಡ್ತು ಅಂದರೆ 18ನೇ ಓವರ್ 19ನೇ ಓವರ್ ಅಷ್ಟೊಂದು ರನ್ಸ್ ಬರಲಿಲ್ಲ. ಲಾಸ್ಟ್ನೇ ಓವರ್ನೇ ಚಚ್ಚಿದ್ದು ಹಾಕೊಂಡು 22 ರನ್ ಬರ್ತಾ ಇದ್ದಂಗೆ 228 ರನ್ನು ಚೇಸ್ ಡೌನ್ ಮಾಡೋದಕ್ಕಂತ ಬಂದಂಥ ಗುಜರಾತ್ ಟೈಟನ್ಸು ಏನು ಓಪನಿಂಗ್ ಕೊಟ್ಟಿದ್ದು ಸಾಲಿಡ್ ಗುರು. ಪಾರ್ಟ್ನರ್ಶಿಪ್ ಎಲ್ಲ ಹೇಳ್ತಿರೋದು ಬೇಗನೆ ಔಟ್ ಆದ್ರಲ್ಲಿ. ಶುಭ್ಮನ್ ಗಿಲ್ ಮೇಲೆ ಎಕ್ಸ್ಪೆಕ್ಟೇಷನ್ ವಿಪರೀತವಾಗಿತ್ತು. ಸಾಯಿ ಸುದರ್ಶನ್ ಮೇಲೆ ಅವ್ರು ಕನ್ಸಿಸ್ಟೆಂಟ್ ಆಗಿ ರನ್ಸ್ ಹೊಡಿತಾರೆ. ನೆಲದ ಮೇಲೆ ಆಡಿ 4 ಹೊಡೆದು 6 ಹೊಡೆಯಲ್ಲ ಸಾಯಿ ಸುದರ್ಶನ್. ಡಿಸೆಂಟಾಗಿ ನೆಲದ ಮೇಲೆ ಹೊಡ್ಕೊಂಡೇ ಸ್ಕೋರ್ ಮಾಡ್ಕೊಂತಾರೆ ಅಂತ ಗೊತ್ತಿತ್ತು. ಇವತ್ತು ಕೂಡ ಅದೇ ಥರ ಸ್ಕೋರ್ ಮಾಡಿದ್ದು. ಬಟ್ ಏನೋ ತಿನ್ಕಾಡಲ್ಲ ಗುರು, ತಡೆದಾಡಲ್ಲ. ಅಂದರೆ ಟುಕು ಏನು ಆಡಲ್ಲ ಸಾಯಿ ಸುದರ್ಶನ್. ರನ್ಸ್ ಹೊಡಿತಾ ಇರ್ತಾರೆ, ಅವ್ರು ರನ್ಸ್ ಹೊಡೆಯೋದೇ ಗೊತ್ತಾಗಲ್ಲ, ಆ ಥರ ರನ್ಸ್ ಹೊಡಿತಾ ಇರ್ತಾರೆ. ಇವತ್ತು ಕೂಡ 80 ರನ್ ಕಾಂಟ್ರಿಬ್ಯೂಟ್ ಮಾಡಿರೋದು ಟೀಮ್ಗೆ. ಅವ್ರು ಔಟ್ ಆಗ್ತಿದ್ದಂಗೆ ಶುಭ್ಮನ್ ಗಿಲ್ಗೆ ಗೊತ್ತಾಯಿತು, ಇದಾಗಲ್ಲ ಗುರು ಅಂತ ಎದ್ದು ಹೊರಗಡೆ ಓಡೋಗ್ಬಿಟ್ರೆ ಹಿಂಗೆ ನೋಡಿರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಸಾಯಿ ಸುದರ್ಶನ್ ಯಾವಾಗ ಬೋಲ್ಡ್ ಆದ್ರೂ ಇದಾಗಲ್ಲ ಬಿಡೋಗರು, ಹೋಯ್ತು ಮ್ಯಾಚ್ ಅಂತ ನಕ್ಕೊಂಡೇನೋ ಹೋಗಿ ಹೊರಗಡೆ ಡ್ರೆಸ್ಸಿಂಗ್ ರೂಮ್ ಹೊರಗಡೆ ಹೊರಟೋಗ್ಬಿಟ್ರು. ಈ ಕಡೆ ಟೆವಾಟಿಯಾ ಇದ್ರು, ಅವರು ಸರ್ಫೆನ್ ರುದರ್ಫೋರ್ಡ್ ಅವರು ಎಲ್ಲ ಇದ್ರು. ಬಟ್ ಆದರೂ ಕೂಡ ಅವ್ರಿಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ಸಾಯಿ ಸುದರ್ಶನ್ ಅಷ್ಟೇ ಕಾನ್ಫಿಡೆನ್ಸ್ ಇತ್ತು ಅಂತ ಕಾಣ್ತೀವಿ. ನಾನು ಒಂದು ಮಾಡ್ತಾನೆ ಸಾಯಿ ಸುದರ್ಶನ್ ಅಂತ. ಬಟ್ ಬೇಗನೆ ಔಟ್ ಆಗಿದ್ದು ಶುಭ್ಮನ್ ಗಿಲ್. ಗೊತ್ತಿರೋದನ್ನೇ ಟ್ರೆಂಟ್ ಬೋಲ್ಟ್ ಅವ್ರಿಗೆ ಎಲ್ಬಿಡಬ್ಲ್ ಆಗಿದ್ದು. ಬಂದ ತಕ್ಷಣ ಅವ್ನ ಅಜ್ಜಿ ಹಾಕೊಂಡು ಬಿಟ್ರು ನೋಡಿ, ಹಂಗೆ ಈಚೆ ಬಿಡೋಂಥ ಬಾಲ್ ಒಳಗಡೆ ಬಂದ್ಬಿಟ್ಟು ಎಲ್ಬಿಡಬ್ಲ್ಯೂ ಆಗ್ತಿದ್ದಂಗೆ DRS ಬೇರೆ ತೊಗೊಂಡು ಮಕ ಮುಚ್ಕೊಂಡು ಶುಭ್ಮನ್ ಗಿಲ್ ಅವರು ಈ ಕಡೆಯಿಂದ ಹೋಗ್ತಾ ಇದ್ದಂಗೆ ಜಾಸ್ ಬಟ್ಲರ್ ಬೇರೆ ಇಲ್ವಲ್ಲ ಈ ಮ್ಯಾಚಲ್ಲಿ, ಅದು ಇಂಪ್ಯಾಕ್ಟ್ ಆಯಿತು ಅಂತ ಹೇಳ್ಬೇಕು. ಈ ಕಡೆ ಕುಶಾಲ್ ಮೆಂಡಸ್ ಒಳ್ಳೆ ಸ್ಟಾರ್ಟ್ನಾಗ ಕೊಟ್ಟು 2 6ನ ಹೊಡೆದ್ರು. ಬಟ್ ಇಟ್ ವಿಕೆಟ್ ಆಗ್ಬಿಡೋದ ಕಾಲಲ್ಲಿ ಹೋಗು, ಹಂಗೆ ವಿಕೆಟ್ನ 3 ವಿಕೆಟ್ನ ಉದುರಿಸ್ಬಿಟ್ರು ಹಂಗೆ ತುಳ್ಕೊಂಡು ಸ್ಯಾಂಡರ್ ಬೌಲಿಂಗಲ್ಲಿ. ಏನೋ ಪೇಸರ್ಗೆ ಹೋಗಿತ್ತು ಅಂದ್ರೆ ಏನೋ ಹೇಳ್ಬೋದು, ಈ ಸ್ಪಿನ್ನರ್ಗೆ ಹೋಗ್ಬಿಟ್ಟು ಅಲ್ಲಿ ವಿಕೆಟ್ನ ತುಳಿತಾವ್ರಲ್ಲ, ಅಲ್ಲಿ ಏನು ಹೇಳೋಣಾಗರು ಇದಕ್ಕೆ. ಕುಶಾಲ್ ಮೆಂಡಸು ಒಂಥರ ಫಸ್ಟ್ ಮ್ಯಾಚ್ ಅಲ್ವಾ, ಏನೋ ಒಂಥರ ಗಾಂಡು ಗಾಬರಿ ಆಗೋಗ್ಬಿಟ್ರ ಥರ ಅನ್ನಿಸ್ತು ಅಷ್ಟೇ. ಈ ಕಡೆ ವಿಕೆಟ್ ಕೀಪಿಂಗಲ್ಲೂ ಗಾಬರಿ, ಈ ಕಡೆ ಬ್ಯಾಟಿಂಗ್ ಆಡ್ಬೇಕಾದ್ರೂ ಗಾಬರಿ. ಸ್ಟಾರ್ಟ್ ಚೆನ್ನಾಗೇನೆ ಕೊಟ್ಟಿದ್ರು, 10 ಬಾಲ್ಗೆ 20 ಹೊಡೆದಿದ್ದಾರೆ. ಬಟ್ ಅದನ್ನ ಕನ್ವರ್ಟ್ ಮಾಡೋಕ್ಕಾಗಿಲ್ಲ. ಅನ್ಫಾರ್ಚುನೇಟ್ ಆಗಿ ಸೂಸೈಡಲ್ ಮಾಡ್ಕೊಂಡು ಹೋದ್ರು. ಅದಾದ್ಮೇಲೆ ಬಂದಂಥ ವಾಷಿಂಗ್ಟನ್ ಸುಂದರ್ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ಸರಿಯಾಗಿ ಇಬ್ರು ಹಾಕೊಂಡು ಇಟ್ರು ನೋಡಿ, ಎಂಥ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿದ್ದಲ್ಲಿ. ಆ ಪಾರ್ಟ್ನರ್ಶಿಪ್ ಏನಾದ್ರು ಲಾಸ್ಟ್ವರೆಗೂ ಇದಿತ್ತು ಅಂದರೆ ಬಹುಶಃ ಮ್ಯಾಚ್ ಅಂತೂ ಖಂಡಿತ ಮುಗಿಸಾಕ್ಬಿಟ್ರು. ಟ್ರೆಂಟ್ ಬೋಲ್ಟ್ಗೆ ಹೆಂಗೆ ಅಟ್ಯಾಕ್ ಮಾಡಿದ್ರು ಅಂತಂದರೆ ವಾಷಿಂಗ್ಟನ್ ಸುಂದರು ಒಳ್ಳೆ ಜೆನ್ಯೂನ್ ಬ್ಯಾಟ್ರು ಅಟ್ಯಾಕ್ ಮಾಡಲ್ಲ ಗುರು, ಆ ಥರ ಅಟ್ಯಾಕ್ ಮಾಡಿದ್ದು. ನಾಯ್ಡಿ ಪಿಡಿ ಚಚ್ಬಿಟ್ರು. 2 6 1 4 1 ಓವರ್ ಬರ್ತಾ ಇದ್ದಂಗೆ 13ನೇ ಓವರ್ ಅಂತ ಕಾಣಿಸುತ್ತೆ. ಟ್ರೆಂಟ್ ಬೋಲ್ಟ್ ಹೆವಿ ಕಾಸ್ಟ್ಲಿ ಆಗ್ದಂಗೆ ಕಾನ್ಫಿಡೆನ್ಸ್ ಸ್ವಲ್ಪ ಮುಂಬೈ ಇಂಡಿಯನ್ಸ್ತು ಆ ಓವರ್ ಕುಕ್ತು. ಅದಾದ್ಮೇಲೆ ಕಮ್ ಬ್ಯಾಕ್ ಮಾಡಿದ್ದು ಗುರು. ಏನು ಬಿಟ್ಟಿದ್ದು ಯಾರ್ಕರ್ ಬುಮ್ರಾ ಅವನಜ್ಜಿ ಕಳ್ಳದೋದೆ ಗುರು. ಅದೊಂಥರ ಡೆಲಿವರಿ ಆಫ್ ದ ಡೇ, ಬಾಲ್ ಆಫ್ ದ ಟೂರ್ನಮೆಂಟ್ ಅಂತಲೂ ಹೇಳ್ಬೋದು. ಯಾಕಂದರೆ ಉದ್ರೋಗ್ಬಿಟ್ರೆ ಹಂಗೇನೆ ಅಂತ ಯಾರ್ಕರ್ನ ಬಿಟ್ಟಿದ್ದು. ಒಬ್ಬ ಬೌಲರು ಒಬ್ಬ ಬ್ಯಾಟರ್ಗೆ ಉದ್ರೋಗೋ ಥರ ಯಾರ್ಕರ್ ಹಾಕೋದಿದೆಯಲ್ಲ, ಸೊ ಇದು ಡ್ರೀಮು. ಒಂಥರ ಗಾಬರಿಯಾಗಿ ಬಿದ್ದೋಗ್ಬಿಡ್ಬೇಕು, ಕಾಲು ತಪ್ಪಿಸ್ಕೊಳಕ್ಕೆ ಹೋಗಿ ಬಿದ್ದೋಗಿದ್ದು ಅಂತ ಯಾರ್ಕರ್ನ ಹಾಕಿದ್ದು ಜಸ್ಪ್ರೀತ್ ಬುಮ್ರಾ. ಸೊ ಅದಂತೂ ಒಂಥರ ಅಲ್ಲಿಂದನೇ ವಾಪಸ್ ಕಮ್ ಬ್ಯಾಕ್ ಮಾಡಿದ್ದು ಅವ್ರಿಗೆ ಗೇಮಿಗೆ. ವಾಷಿಂಗ್ಟನ್ ಸುಂದರ್ ವಿಕೆಟ್ ಯಾವಾಗ ಬಿತ್ತೋ ಸೊ ಅಲ್ಲಿಂದ ಅಷ್ಟೇನಾಗಿ ಇವ್ರಿಗೆ ರನ್ಸ್ಗಳು. ಸರ್ಫೆನ್ ರುದರ್ಫೋರ್ಡ್ ಬಂದರು. ಸೊ ಅವ್ರೇನಷ್ಟು ಅಷ್ಟೇನಾಗಿ ಮ್ಯಾಚ್ನ ಫಿನಿಷ್ ಮಾಡೋ ಥರ ಕಾಂಟ್ರಿಬ್ಯೂಷನ್ ಕೊಡೋಕ್ಕಾಗಲಿಲ್ಲ. ಆಮೇಲೆ ಟೆವಾಟಿಯಾ ಬಂದರು, ಅವ್ರೇನು ಮ್ಯಾಚ್ ಫಿನಿಷ್ ಮಾಡೋ ಥರ ಅಂತೂ ಕಾಣಿಸ್ಲೇ ಇಲ್ಲ. ಆಮೇಲೆ ಶಾರುಖ್ ಖಾನ್ 1 6ನ ಬೇರೆ ಹೊಡಿತಾರೆ 19ನೇ ಓವರ್ ಲಾಸ್ಟ್ ಬಾಲ್ ಟ್ರೆಂಟ್ ಬೋಲ್ಟ್ಗೆ. ಸೊ ಅದಾದಮೇಲೆ ಏನು 24 ರನ್ ಬೇಕಿತ್ತು ಲಾಸ್ಟ್ ಓವರಲ್ಲಿ. ಏನೋ ಕಾನ್ಫಿಡೆನ್ಸ್ ಏನೋ ಇತ್ತನೋ ಸ್ವಲ್ಪ ಜನಕ್ಕೆ ನೋಡ್ತಾ ಇದ್ರು. ಬಟ್ ನನಗೆ ಕಾನ್ಫಿಡೆನ್ಸ್ ಇರಲ್ಲ, ಆಗಲ್ಲ ಅಂತ ಗೊತ್ತಿತ್ತು. ಗ್ಲೀಸನ್ ಅವ್ರು ಬಂದ್ಬಿಟ್ಟು ಆರಾಮಾಗಿ ಒಂದು 2-3 ಬಾಲ್ ಆಗ್ತಾ ಇದ್ದಂಗೆ ಅವ್ರಿಗೂ ಪಾಪ ಇಂಜುರಿ ಆಗಿ ಸ್ವಲ್ಪ 37 ವರ್ಷ ಅಲ್ವಾ. ಗ್ಲೀಸನ್ ಆ್ಯಕ್ಚುಲಿ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು ಇವತ್ತು. ಬುಮ್ರಾ ಮಾಡಿದ್ ಎಂಥ ಸ್ಪೆಲ್ಲು ಗುರು ಬುಮ್ರಾ ಮಾಡಿದ್ದು. ಎಕನಾಮಿಕಲ್ ಸ್ಪೆಲ್ಲು. ಏನು ಹೊಸ್ತಾ ಬುಮ್ರಾ ಮಾಡೋದು ಎಕನಾಮಿಕಲ್ ಸ್ಪೆಲ್ಲು. ಆಬ್ವಿಯಸ್ಲಿ ಎಲ್ಲರೂ ಯಾರು ಕಾಸ್ಟ್ಲಿ ಆದರೂ ಬುಮ್ರಾ ಮಾತ್ರ ಕಾಸ್ಟ್ಲಿ ಆಗಲ್ಲ, ಯಾರಿಗೂ ಗೊತ್ತಿರೋ ವಿಚಾರನೇ. 17ನೇ ಓವರ್ ಅಂತ ಕಾಣಿಸ್ತದೆ. 17ನೇ ಓವರ್ ಬುಮ್ರಾಗೂ 1 6 ಇಟ್ಬಿಟ್ರು ಗುರು. ಇವರು ಯಾರು ಟೆವಾಟಿಯಾನ ಇಟ್ಟಿದ್ದು, ಬುಮ್ರಾಗೂ 1 6. ಅದೊಂಥರ ಇಬ್ಬರದ್ದು ಕೂಡ ಒಂಥರ ಜುಗಲ್ ಬಂದಿದ್ದು ಚೆನ್ನಾಗಿತ್ತು. ಸೊ ಆ 6 ಹೋಗ್ತಾ ಇದ್ದಂಗೆ ಮತ್ತೆ ಪುಲ್ ಬ್ಯಾಕ್ ಮಾಡಿದ್ದು ಬುಮ್ರಾ ಅವರು. ಎಷ್ಟು 9 ಹತ್ರನೋ ಅಷ್ಟೇ ಕೊಟ್ಟಿದ್ದ ಓವರಲ್ಲಿ. ಸೊ ಅದಾದಮೇಲೆ ಇನ್ನೇನಲ್ಲಿ ಎಂಡ್ ಮಾಡಿದ್ದು 20 ರನ್ ವಿಕ್ಟ್ರಿಯಲ್ಲಿ. ಲಾಸ್ಟ್ ಓವರ್ಲಿ 24 ರನ್ ಬೇಕಿತ್ತು. ಇವ್ರು ಯಾಕೆ ಹೊಡೆಯೋಕ್ಕಾಗಿದ್ದೇನೆ, ಬರೀ 3-4 ರನ್ ಹೊಡೆದಿದ್ದಾರೆ ಅಷ್ಟೇ, ಬೇರೆ ಏನೂ ಇಲ್ಲ. 20 ರನ್ ಸಲೀಸ್ ವಿಕ್ಟ್ರಿ. ಹಾರ್ದಿಕ್ ಪಾಂಡ್ಯ ಅವ್ರು ಲಾಸ್ಟ್ ಓವರಲ್ಲಿ ಜಿರಾಟ್ ಕಾಟ್ಸಿಗೆ ಏನು ಹೊಡೆದ್ರು 27 ರನ್ನು. ಸೊ ಅದೇನೇ ಸಾಕಾಗಿತ್ತು ಅವರಿಗೆ ಗೆಲ್ಲೋದಕ್ಕೆ. ಆ್ಯಂಡ್ ಎಕ್ಸ್ಪೆಕ್ಟೇಷನ್ ಇತ್ತು ನನಗೆ ಮುಂಬೈ ಇಂಡಿಯನ್ಸ್ ಗೆಲ್ತಾರೆ ಅಂತ. ಏನು ಆಶ್ಚರ್ಯ ಅಲ್ಲ, ಏನೂ ಆಗ್ತಾಯಿಲ್ಲ ನನಗೆ. ಸ್ವಲ್ಪ ಜನಕ್ಕೆ ಆಶ್ಚರ್ಯ ಆಗಿರ್ಬೋದು ಅಷ್ಟೇ. ಗುಜರಾತ್ ಟಾಪ್ ಕ್ವಾಲಿಟಿ ಟೀಮು, ಹಿಂಗಾಡಿದ್ರು ಅಂತೆಲ್ಲ. ಸೊ ಇವಾಗ ಮಕ ಮುಡ್ಸ್ಕೊಂಡು ಹೋಗ್ಬೇಕಷ್ಟೇ. ಗುಜರಾತ್ ಟೈಟನ್ಸ್ ಅವರು ಬ್ಯಾಗ್ ಹೋಗಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಮನೆ ಕಡೆಗೆ ಹೋಗಬೇಕು. ಮುಂಬೈ ಬರ್ತಾರೆ ನೆಕ್ಸ್ಟ್ ಮ್ಯಾಚ್ ಪಂಜಾಬ್ ಮೇಲೆ ಆಡೋದಕ್ಕೆ. ನೋಡೋಣ ಅದೇನು ಮಾಡ್ತಾರೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾಯ್.